ಮರ್ತ್ಯೋ ಯದಾ ತ್ಯಕ್ತ ಸಮಸ್ತ ಕರ್ಮ ನಿವೇಶಿತಾತ್ಮ ವಿಚಿಕೀರ್ಷಿತೋ ಮೇ ತದಾ ಅಮೃತತ್ವಂ ಪ್ರತಿಪದ್ಯಮಾನಃ ಮಯಾತ್ಮ ಭೂಯಾಯ ಚ ಕಲ್ಪತೆ ಸೌ. ಭಗವಂತ ಹೇಳ್ತಾನೆ, ಯದಾ ಅಯಂ ಮರ್ತ್ಯಃ ತ್ಯಕ್ತ ಸಮಸ್ತ ಕರ್ಮ, ಎಲ್ಲ ಸಕಲ ವಿಧವಾದ ಸಕಾಮ ಕರ್ಮಗಳನ್ನು ಬಿಟ್ಟು ಭಗವಂತನಲ್ಲಿ ತನ್ನ ಮನಸ್ಸನ್ನು ಇಟ್ಟುಬಿಡ್ತಾನೆ. ಅಹಮಸ್ವತಂತ್ರಃ ತದಧೀನಃ, ನಾನು ಅಸ್ವತಂತ್ರನಾಗಿದ್ದೇನೆ, ಭಗವಂತನ ಅಧೀನನಾಗಿದ್ದೇನೆ ಎಂಬುದಾಗಿ ದೇವರಿಂದಲೇ ಎಲ್ಲ ಕಾರ್ಯಗಳು ಮಾಡಿಸ್ತಾ ಇವೆ, ನಡೆಸ್ತಾ ಇದ್ದಾನೆ ದೇವರು. ನಾನು ಸ್ವತಂತ್ರವಾಗಿ ಮಾಡುವುದಲ್ಲ, ಭಗವಂತನ ಪ್ರೇರಿತನಾಗಿ ಕರ್ಮಗಳನ್ನು ಮಾಡ್ತೇನೆ ಎಂಬ ಅನುಸಂಧಾನವುಳ್ಳವನಾಗ್ತಾನೋ ತದಾ ಅಮೃತತ್ವಂ ಪ್ರತಿಪದ್ಯಮಾನಃ, ಆವಾಗ ಅವನಿಗೆ ಅಮೃತತ್ವ, ಮೋಕ್ಷ, ಮುಕ್ತಿ ಎನ್ನುವುದು ಹೊಂದಲು ಯೋಗ್ಯನಾಗ್ತಾನೆ. ಆತ್ಮಭೂಯಾಯ ಚ ಕಲ್ಪತೆ ಸೌ. ಆತ್ಮಭೂಯಾಯ ಅಂದರೆ ನಿರ್ದುಃಖವಾದ ಆನಂದ ಅನುಭವ ರೂಪವಾದ ಮೋಕ್ಷವನ್ನು ಹೊಂದುವುದಕ್ಕೆ ಅವನು ಸಮರ್ಥನಾಗ್ತಾನೆ. ಅದಕ್ಕಾಗಿ ಈ ಈ ಈ ಪಾಯಿಂಟ್ಸ್ಗಳು ಅತ್ಯಂತ ಮಹತ್ವದ್ದು. ಅಹಂ ಅಸ್ವತಂತ್ರ, ನಾನು ಭಗವಂತನ ಅಧೀನ, ದೇವರೇ ನಿಂತು ನನ್ನಲ್ಲಿ ನಿಂತು ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ, ಭಗವಂತನಿಂದ ಪ್ರೇರಿತನಾಗಿ ನಾನು ಕರ್ಮ ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನಗಳನ್ನು ಮಾಡ್ತಾ ನಾವು ಇದ್ಬಿಟ್ಟಿವಿ ಅಂತಾದರೆ ಅದು ನಮಗೆ ಮೋಕ್ಷಕ್ಕೆ ದಾರಿಯಾಗ್ತದೆ ಎಂಬುದಾಗಿ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾನೆ. ನೋಡಿ, ಈ ರೀತಿಯಾಗಿ ಹೇಳಿದಾಗ ಆಗ ಉದ್ಧವನಿಗೆ ಬಹಳ ಸಂತೋಷ ಆಗುತ್ತೆ. ಸಂತೋಷ ಆಗಿ ವಿದ್ರಾವಿತೋ ಮೋಹಮಯೋ ಅಂಧಕಾರಃ ಯಾಶ್ರಿತೋ ಮೇ ತವ ಸನ್ನಿಧಾನಾತ್ ವಿಭಾವಸೋ ಕಿಮ್ನು ಸಮೀಪಗಸ್ಯ ಶೀತಂ ತಮೋಭಿ ಪ್ರಭವತ್ಯಜಾದ್ಯ. ಸ್ವಾಮಿ ಭಗವಂತ, ನಿನ್ನ ಅನುಗ್ರಹದಿಂದ ನನ್ನ ಎಲ್ಲ ಅಂಧಕಾರ ಇವತ್ತು ಹೊರಟೋಯ್ತಪ್ಪ, ಅಜ್ಞಾನ ಎಲ್ಲ ಹೊರಟೋಯ್ತು. ನಿನ್ನ ಸನ್ನಿಧಾನದಿಂದ, ನಿನ್ನ ಅನುಗ್ರಹದಿಂದ. ಸೂರ್ಯನ ಹತ್ತಿರ ಎಂದಾದರೂ ಶೀತ ಇರುತ್ತಾ? ಸೂರ್ಯನ ಹತ್ತಿರದಲ್ಲಿ ಎಂದೆಂದಿಗೂ ಶೀತ ಇರೋದಿಲ್ಲಲ್ಲ. ಹಾಗೆ ನಿನ್ನ ಅನುಗ್ರಹದಿಂದ ನನ್ನ ತಮಸ್ಸು, ನನ್ನ ಅಜ್ಞಾನ, ಅಂಧಕಾರ ಹೊರಟೋಯ್ತು. ಪ್ರವರ್ಧಿತ ಮೇ ಭವತಾನುಕಂಪಿತ ದತ್ತೋ ಹಿ ವಿಜ್ಞಾನಮಯ ಪ್ರದೀಪ. ಸ್ವಾಮಿ, ನನ್ನ ಭಕ್ತಿಯನ್ನು ಪ್ರವರ್ಧನಗೊಳಿಸಿದ್ದೀಯ, ನನಗೆ ವಿಜ್ಞಾನಮಯವಾದ ದೀಪವನ್ನು ಕೊಟ್ಟಿದ್ದೀಯ. ಆ ದೀಪವನ್ನು ನನ್ನ ಕೈಯಲ್ಲಿ ಹಿಂಗೇ ಹಿಡ್ಕೊಂಡು ಹೋದರೆ ನನಗೇನು ಭಯ ಇಲ್ಲ, ತೊಂದರೆ ಇಲ್ಲ, ಕಷ್ಟಗಳಿಲ್ಲ, ಸರಳವಾಗಿ ನಾನು ಹೋಗ್ಬೋದು. ನೋಡಿ, ಅದಕ್ಕಾಗಿ ನಿನ್ನ ಪಾದಗಳಲ್ಲಿ ನನಗೆ ಅದ್ಭುತವಾದ ಭಕ್ತಿಯನ್ನು ಕೊಡು ಸ್ವಾಮಿ. ನಮಸ್ತುತೆ ಮಹಾಯೋಗಿನ್ ಪ್ರಪನ್ನಂ ಮನುಷಾಧಿಮಾಂ ಯಥಾ ತ್ವಚ್ಚರಣಾಂಬೋಜಿರದೆ ಸ್ಯಾದನಪಾಯಿನಿ. ನನಗೆ ನೀನು ಕೊಟ್ಟ ಈ ಜ್ಞಾನ ಏನಿದೆ, ಶ್ರುತಂ ಮೇ ಗೋಪಾಯ, ಆ ಜ್ಞಾನ ಸ್ಥಿರವಾಗಿ ಇರುವಂತೆ ಮಾಡು, ಅದಕ್ಕೆ ಅಭಿವೃದ್ಧಿಯಾಗುವಂತೆ ಮಾಡು. ಯಾಕೆಂದರೆ ಮತ್ತೆ ಮರ್ತೋಗುತ್ತೆ, ಮತ್ತೆ ಮರ್ತೋಗುತ್ತೆ. ಅದು ಮರಿತಾ ಇದ್ದರೆ ಮತ್ತೆ ಅದನ್ನು ನೆನಪಿಸಿಕೊಡೋರು ಯಾರಿಲ್ಲ. ಯಾಕೆ, ಇನ್ನು ಸ್ವಲ್ಪ ಹೊತ್ತಿಗೆ ನೀನು ಹೊರಟೋಗ್ಬಿಡ್ತೀಯ. ದೇವರು ಹೇಳ್ತಾ ಇದ್ದಾನೆ, ಉದ್ಧವ, ಇನ್ನು ಸ್ವಲ್ಪ ಹೊತ್ತಿಗೆ ನೀನು ಹೊರಟೋಗ್ಬಿಡ್ತೀಯ, ನಾನೊಬ್ಬನೇ ಇರ್ತೀನಿ. ನಾನೊಬ್ಬನೇ ಇರಬೇಕಾದಾಗ ಏನು ಮಾಡಲಿ? ಜ್ಞಾನ ನಾಶ ಆಗಬಾರ್ದು, ಅದು ಉಳಿಬೇಕು, ಅದು ಗಟ್ಟಿಯಾಗಿ ಉಳಿಬೇಕು ಅನ್ನೋ ಹಾಗೆ ಅನುಗ್ರಹ ಮಾಡು. ಆಗ ಪರಮಾತ್ಮ ಹೇಳಿದ, ಗಚ್ಚೋದ್ದವ ಮಯಾದಿಷ್ಟು ಬದರಿಯಾಖ್ಯಂ ಮದಾಶ್ರಮಂ ತತ್ರ ಮತ್ಪಾದ ತೀರ್ಥಾದೈಃ ಸ್ನಾನೋಪಸ್ಪರ್ಶನೈ ಶುಚಿಃ. ಉದ್ಧವ, ಈಗ ನೇರ ಬದರಿಗೆ ಹೋಗು. ದೇವರು ಪ್ರಭಾಸ ಕ್ಷೇತ್ರದಲ್ಲಿ ಈ ಉಪದೇಶ ಮಾಡ್ತಾ ಇದ್ದಾನೆ ಉದ್ಧವನಿಗೆ.
ಪ್ರಭಾಸದಿಂದ ಹಂಗೆ ಡೈರೆಕ್ಟಾಗಿ ಯಮುನಾ ನದಿಗೆ ಬಾ, ಯಮುನಾ ನದಿಯಿಂದ ಗಂಗಾ ನದಿಗೆ ಬಾ, ಹರಿದ್ವಾರದಿಂದ ನಡ್ಕೋತ ಹೋದೆ ಅಂದರೆ ಬದರಿ ಮೇಲೆ ಬದರಿಕಾಶ್ರಮ ಇದೆ. ಅಲ್ಲಿ ಮತ್ಪಾದ ತೀರ್ಥಾದೈಹಿ, ನನ್ನ ಪಾದ ತೀರ್ಥ, ನನ್ನ ಪಾದೋದಕ ಈಕ್ಷಯ ಅಲಕನಂದಾಯ ವಿಧೂತಾಶೇಷ ಕಲ್ಮಷಃ ವಸಾನಃ ವಲ್ಕಲಾನ್ಯಂಗ ವನ್ಯಭು ಸುಖ ನಿಸ್ಪೃಹ. ನನ್ನ ಪಾದೋದಕ ಅಲಕನಂದ ಇದ್ದಾಳಲ್ಲ, ಅವಳ ದರ್ಶನ ಮಾಡ್ಕೋ ಸಾಕು. ನೋಡ್ರಿ, ದೇವರು ಸ್ನಾನ ಮಾಡು ಅಂತ ಹೇಳಲೇ ಇಲ್ಲ, ಅವಳ ದರ್ಶನ ಮಾಡ್ಕೋ ಸಾಕು. ನೀನು ಬೇರೆ ಇನ್ನೇನು ಬೇಡ. ದರ್ಶನ ಮಾಡಿಕೊಂಡು ಎಲ್ಲ ಕಲ್ಮಶಗಳನ್ನು ಪರಿಹಾರ ಮಾಡಿಕೊಂಡು ತಿತಿಕ್ಷುವಾಗಿ ಅತ್ಯಂತ ಸಂಯತೇಂದ್ರಿಯನಾಗಿ ಅಲ್ಲಿರುವಂತಹ ಜನರಿಗೆ ನಾನು ತತ್ವಗಳನ್ನೇನು ಉಪದೇಶ ಮಾಡಿದ್ದೇನಲ್ಲ, ಅದನ್ನು ನೀನು ಎಲ್ಲರಿಗೂ ಕೂಡ ಉಪದೇಶ ಮಾಡು. ಉಪದೇಶ ಮಾಡಿದೆ ಅಂದರೆ ಅದು ನಿನಗೆ ಗಟ್ಟಿಯಾಗಿ ಉಳಿತದೆ. ಮತ್ತಃ ಅನುಶಿಕ್ಷಿತಂ ಯತ್ತೆ ವಿವಿಕ್ತಂ ಅನುಭಾವಯನ್ ಮಯ್ಯಾವೇಶಿತ ವಾಕ್ಚಿತ್ತಃ ಮದ್ಧರ್ಮ ನಿರತೋ ಭವ. ಏನು ದೇವರ ಮಾತು! ನಾನು ಇಷ್ಟು ಎಲ್ಲ ಶಿಕ್ಷೆಯನ್ನು ಕೊಟ್ಟಿದ್ದೇನಲ್ಲ, ಉಪದೇಶ ಮಾಡಿದ್ದೇನಲ್ಲ, ಅದನ್ನು ಏಕಾಂತದಲ್ಲಿ ಮೆಲುಕು ಹಾಕ್ತಾ ಇರು, ಚಿಂತನೆ ಮಾಡ್ತಾ ಇರು. ಹೇಳಿದ್ದನ್ನೆಲ್ಲ ಹಾಗೇ ಕೂತ್ಕೊಂಡು ಧ್ಯಾನ ಮಾಡ್ತಾ 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 ಇರು. ನನ್ನಲ್ಲೇ ಮನಸ್ಸು, ನನ್ನಲ್ಲೇ ಮಾತು, ನನ್ನಲ್ಲೇ ಚಿತ್ತ ಇಟ್ಟವನಾಗಿ ನನ್ನ ಧರ್ಮದಲ್ಲಿ ನಿರತನಾಗು. ಅದಾದಮೇಲೆ ಅತಿಕ್ರಮ್ಯ ಗತಿಸ್ತಿಸ್ರಹ. ಆವಾಗ ನಿಂಗೇನಾಗತ್ತೆ ಗೊತ್ತಾ? ಹಿಂಗೆ ಮಾಡ್ತಾ ಇದ್ದಿ ಅಂದರೆ ಈ 3 ಲೋಕಗಳನ್ನು ದಾಟಿ, ಭೂಲೋಕ, ಭೋರ್ಲೋಕ, ಸ್ವರ್ಗಲೋಕವನ್ನು ದಾಟಿ ಅದರ ಮೇಲೆ ಇರುವಂತಹ ನನ್ನ ಲೋಕ ನಿನಗೆ ಸಿಗ್ತದೆ. ನೋಡ್ರಿ, ದೇವರೇನು ಹೇಳಿದ ಅಂದರೆ, ನಾನು ಹೇಳಿದ್ದನ್ನು ನೀನು ಕೇಳಿ ಹಾಗೆ ಬಿಟ್ಬಿಟ್ಟಿ ಅಂದರೆ ನಿನಗೇನೂ ಸಿಗೋದಿಲ್ಲ. ಕೇಳಿದ್ದನ್ನು ಹಾಗೆ ಧ್ಯಾನ ಮಾಡ್ತಾ ಅನುಸಂಧಾನ ಮಾಡ್ತಾ ಇದ್ದಿ ಅಂದರೆ ಮಾತ್ರ ಸಿಗ್ತದೆ. ನೋಡಿ, ಆಗ ಶುಕಾಚಾರ್ಯ ಹೇಳ್ತಾರೆ, ಪಾಪ ಆ ಉದ್ಧವ ಸಯೇವ ಮುಕ್ತೋ ಹರಿಮೇಧಸೋದ್ಧವ ಪ್ರದಕ್ಷಿಣಂ ತಂ ಪರಿವೃತ್ಯ ಪಾದಯೋ ಶಿರೋ ನಿಧಾಯ ಅಶ್ರುಕಲಾಭಿರಾರ್ಧ್ರದೀಹಿ ಸಿಂಚನ್ ಪದದ್ವಂದ ಮಥೋನುಚಕ್ರಮೇ. ಆ ಭಗವಂತನ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡ್ತಾನೆ ಉದ್ಧವ. ಪ್ರದಕ್ಷಿಣೆ ಮಾಡಿ ಪರಿವೃತ್ಯ ಪಾದಯೋ ಶಿರಃ, ಅವನ ಪರಮಾತ್ಮನ ಪಾದಗಳಿಗೆ ಗಟ್ಟಿಯಾಗಿ ತನ್ನ ಶಿರಸ್ಸನ್ನು ಇಟ್ಟು ಅಶ್ರುಕುಲ ಅರ್ಧ್ರದೀಹಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಸ್ವಾಮಿ, ಇಷ್ಟು ಉಪದೇಶ ಮಾಡಿದೆಯಪ್ಪ, ಇದನ್ನು ಯಾರು ಮಾಡ್ತಾರೆ? ಯಾರಾದರೂ ಮಾಡ್ತಾರಾ ಈ ಉಪದೇಶವನ್ನು? ಅಷ್ಟು ಉಪದೇಶ ಮಾಡಿದ್ದೀಯಪ್ಪ. ವದದ್ವಂದ್ವಂ ಅಥೋನು ಚಕ್ರಮೇ, ಅಷ್ಟು ಉಪದೇಶವನ್ನು ಮಾಡಿದ ಪರಮಾತ್ಮನಿಗೆ ಅನಂತ 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 ನಮಸ್ಕಾರಗಳನ್ನು ಮಾಡಿ ನಾನು ಮತ್ತೆ ಹೋಗಿ ಬರ್ತೇನೆ ಅಂತ ಉದ್ಧವ ತಾನು ಹೊರಡ್ತಾ ಇದ್ದಾನೆ. ಪರೀಕ್ಷಿತ್ ರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ತಥೋ ಮಹಾಭಾಗವತ ಉದ್ಧವೇ ಬದರೀಂ ಗತೆ ದ್ವಾರವತ್ಯಾಂ ಕಿಮಕರೋದ್ ಭಗವಾನ್ ಭೂತಭಾವನಃ. ಉದ್ಧವ ತಾನು ಬದರಿ ಕ್ಷೇತ್ರಕ್ಕೆ ಹೊರಟು ಹೋದ ಮೇಲೆ ಕೃಷ್ಣ ಪರಮಾತ್ಮ ತಾನೇನು ಮಾಡಿದ, ಅವನ ಒಂದು ಮುಂದಿನ ಏನು ಕ್ರಿಯೆಗಳು ನಡೆಯಿತು ಅಂತಂದಾಗ ಆಗ ಹೇಳ್ತಾರೆ, ಬ್ರಹ್ಮಶಾಪೋಪ ಸಂಸ್ಪೃಷ್ಟೇ ಸ್ವಕುಲೇ ಯಾದವರ್ಷಭಃ ಪ್ರೇಯಸೀಂ ಸರ್ವನೇತ್ರಾಣಾಂ ತನುಂಸ ಕಥಮತ್ಯಜತ. ಆ ಭಗವಂತ ಬ್ರಾಹ್ಮಣರ ಶಾಪ ಆಗಿದೆ, ಯಾದವರಿಗೆ ಬ್ರಾಹ್ಮಣರ ಶಾಪ. ಸಾಂಬನನ್ನು ಒಬ್ಬ ಸ್ತ್ರೀವೇಷವನ್ನು ಧಾರಣೆ ಮಾಡಿಸಿ ಅವನಿಗೆ ಗರ್ಭಿಣಿಯಾಗಿದ್ದಾಳೆ ಅಂತ ಕರ್ಕೊಂಡು ಹೋಗಿ ಬ್ರಾಹ್ಮಣರಿಗೆ ಕೇಳಿದಾಗ ಬ್ರಾಹ್ಮಣರು ಹೇಳ್ತಾರೆ, ಇವಳಲ್ಲಿ ಒಂದು ಮುಸಲು ಹುಟ್ಟುತ್ತೆ, ಆ ಮುಸಲ ಆ ವನಕ್ಕೆ ನಿಮ್ಮ ಸರ್ವ ಯಾದವರ ನಾಶ ಮಾಡ್ತದೆ ಅಂತ ಹೇಳಿರ್ತಾರೆ. ಅದೇ ರೀತಿಯಾಗಿ ಅವನಿಗೆ ಒಂದು ಮುಸಲ ಹುಟ್ಟಿತು.
ಅದನ್ನು ತೆಗೆದುಕೊಂಡು ಬಂದು ಯಾದವರಿಗೆ ಕೊಟ್ಟಾಗ ಅದನ್ನು ಅವರೆಲ್ಲ ಪುಡಿ ಪುಡಿ ಮಾಡಿ ಸಮುದ್ರದಲ್ಲಿ ಹಾಕ್ತಾರೆ. ಆ ಸಮುದ್ರದಲ್ಲಿ ಅದೇ ಎಲ್ಲ ಆ ಒಂದು ಕಟ್ಟಿಗೆಯ ಪುಡಿಯೇ ಬಂದು ದೊಡ್ಡ ದೊಡ್ಡ ದರ್ಭೆಗಳಾಗಿ ಬೆಳೆದು ನಿಂತು ಸಮುದ್ರದ ದಂಡಿಯ ಮೇಲೆ ಪ್ರವಾಸ ಕ್ಷೇತ್ರದಲ್ಲಿ ಬಂದು ನಿಂತಿದೆ. ದೇವರು ಏನು ಮಾಡಿದ್ದಾನೆ ಅಂದರೆ, ಈ ಶಾಪವನ್ನು ಪರಮಾತ್ಮ ತಾನು ತನ್ನ ಒಂದು ಪ್ಲ್ಯಾನಿಗೆ ಅನುಕೂಲವಾಗಿ ಮಾಡಿಕೊಂಡ. ದೇವರಿಗೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ, ಯಾವ ರೀತಿಯಾಗಿ ದೈತ್ಯರು ಭೂಮಿಗೆ ಭಾರರಾಗಿದ್ದಾರೆ ಹಾಗೆ ದೇವತೆಗಳು ಭೂಮಿಗೆ ಭಾರರೇ ಒಂದು ಅರ್ಥದಲ್ಲಿ. ಯಾಕೆ ಅಂದರೆ ದೇವರೇನು ಯೋಚನೆ ಮಾಡ್ತಾನೆ, ದ್ವಾಪರ ಯುಗದಲ್ಲಿ ದೇವತೆಗಳೆಲ್ಲ ಅವತಾರ ಮಾಡಿದ್ದಾರೆ. ಆ ದೇವತೆಗಳು ಹಾಗೆ ಉಳಿದು ಬಿಟ್ಟರು ಅಂದರೆ, ಅವರಿಗೆ ಮಕ್ಕಳು ಹುಟ್ಟಿದರು ಅಂದರೆ, ಆ ಮಕ್ಕಳು ಕೂಡ ಏನಾಗ್ತಾರೆ, ದೇವತೆಗಳೇ ಆಗಬೇಕು. ಅವ್ರ ಮಕ್ಕಳು ದೇವತೆಗಳೇ ಆಗಬೇಕು. ಹೀಗೆ ಒಬ್ಬೊಬ್ಬರೂ ಕೂಡ ಎಲ್ಲರೂ ದೇವತೆಗಳೇ ಆಗ್ತಾ ಆಗ್ತಾ ಬರಬೇಕಾಗತ್ತೆ. ಆದರೆ ಕಲಿಯುಗದಲ್ಲಿ ಪ್ರಾಯ ದೇವತೆಗಳು ಬಹಳ ಅವತಾರ ಮಾಡೋ ಹಾಗಿಲ್ಲ. ಒಬ್ಬ ದೇವತೆ ಭೂಮಿಯಲ್ಲಿ ಅವತಾರ ಮಾಡಿದ ಅಂದರೆ ಆಮೇಲೆ ಅವನ ಒಂದು 100 ಜನರೇಷನ್ ದೇವತೆಗಳೇ ಆಗಿ ಹುಟ್ಟಬೇಕು. ಅದಕ್ಕಾಗಿ ದೇವರೇನು ಯೋಚನೆ ಮಾಡಿದ ಅಂದರೆ, ನನ್ನ ಎಲ್ಲ ಯಾದವರನ್ನು ನಾನೇ ಸಂಹಾರ ಮಾಡಿಬಿಡಬೇಕು. ಎಲ್ಲ ಯಾದವರ ಸಂತಾನ ಸಹಿತವಾಗಿ ನಾನು ಸಂಹಾರ ಮಾಡಿಬಿಟ್ಟೆ ಅಂದರೆ ಮುಂದೆ ಕಲಿಯುಗ ಪ್ರಾರಂಭ ಆಗೋದಕ್ಕೆ ಅನುಕೂಲವಾಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದು ಶಾಪ ಅದು ನಿಮಿತ್ತವಾಗಬೇಕಾಗಿತ್ತು. ಆ ದೃಷ್ಟಿಯಿಂದ ಈ ಬ್ರಾಹ್ಮಣರ ಶಾಪವನ್ನು ನಿಮಿತ್ತ ಮಾಡಿಕೊಂಡಿದ್ದಾನೆ. ಅದರ ಜೊತೆಗೆ ತಾನೂ ಕೂಡ ಶಾಪವನ್ನು ಪಡೆದ. ತಾನೂ ಕೂಡ ಗಾಂಧಾರಿಯ ಹತ್ತಿರ ಹೋಗಿ ತಾನು ಗಾಂಧಾರಿಯನ್ನು ಭೇಟಿಯಾಗ್ತಾನೆ. ಎಲ್ಲ ದುರ್ಯೋಧನಾದಿಗಳ ಸಂಹಾರವಾಯಿತು, ಪಾಂಡವರಿಗೆ ರಾಜ್ಯ ಲಾಭವಾಗಿದೆ. ಆದಾಗ ಹೋಗಿ ಕೃಷ್ಣ ಪರಮಾತ್ಮ ಗಾಂಧಾರಿಯನ್ನು ಭೇಟಿಯಾದ. ಆಗ ಗಾಂಧಾರಿ ಕೃಷ್ಣನನ್ನು ನೋಡಿ ಬಹಳ ಸಿಟ್ಟು ಮಾಡಿಕೊಳ್ತಾಳೆ. ಸಿಟ್ಟು ಮಾಡಿಕೊಂಡು ಬೈತಾಳೆ, ನನ್ನ ಮಕ್ಕಳನ್ನೆಲ್ಲ ಕೊಲ್ಲಿಸಿಬಿಟ್ಟೆ ನೀನು, ಕೊಂದುಬಿಟ್ಟೆ ನೀನು, ಅದಕ್ಕಾಗಿ ನಿನ್ನ ಕುಲವೇ ನಾಶವಾಗಲಿ ಅಂತ ಶಾಪ ಕೊಡ್ತಾಳೆ. ದೇವರಿಂದ ನನಗಿದು ಬೇಕಾಗಿತ್ತು ಅಂತ, ನನ್ನ ಕುಲವೇ ನಾಶ ಮಾಡಿಕೊಳ್ಳು ನಂಗೆ ಬೇಕಾಗಿದೆ. ಆದರೆ ನಿನ್ನ ಬಾಯಿಂದ ಈ ಶಾಪ ಬರೋದನ್ನು ನಾನು ಕಾಯ್ತಾ ಇದ್ದೆ. ಯಾಕೆ ಕಾಯ್ತಾ ಇದ್ದೆ ಅಂದರೆ, ಗಾಂಧಾರಿಗೆ ಒಂದು ವಿಶೇಷವಾದ ಪುಣ್ಯ ಇದೆ. ಅವಳೇನು ತಾನು ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಯೋಗ್ಯತಾ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ದಾಳೆ. ಯಾಕೆ ಅಂದರೆ ಗಾಂಧಾರಿಯಂತಹ ಪತಿವ್ರತ ಸ್ತ್ರೀ ಅವಳ ಗಂಡನಿಗೆ ಕಣ್ಣಿಲ್ಲ ಅಂತ ಗೊತ್ತಾದ ತಕ್ಷಣಕ್ಕೆ ತಾನು ಕಣ್ಣನ್ನು ಮುಚ್ಚಿದವಳು, ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿದವಳು. ಅಂದಮೇಲೆ ಅವಳಿಗೆ ಎಷ್ಟು ಪುಣ್ಯ ಬಂದಿರಲಿಕ್ಕಿಲ್ಲ ನೋಡಿ. ಗಂಡನಿಗೆ ಅವ ಅಂಧನಾಗಿದ್ದಾನೆ ಅಂತ ಗೊತ್ತಾದ ತಕ್ಷಣ. ಹಾಗಾಗಿ ಆ ಗಾಂಧಾರಿ ಪಾಪ ನೋಡ್ರಿ, ಅವಳು ಹೇಳ್ತಾಳೆ, ಯಥೋ ಧರ್ಮಸ್ತಥೋ ಜಯ. ದುರ್ಯೋಧನ ಬಂದು ಕೇಳ್ತಾನೆ, ಅಮ್ಮ ನನ್ನನ್ನು ಒಂದು ಸಾರಿ ಕಣ್ ತೆಗೆದು ನೋಡು, ನನ್ನ ದೇಹ ಪೂರ್ಣ ವಜ್ರಮಯವಾಗತ್ತೆ. ಯಾಕೆ ಅಷ್ಟು ನಿನ್ನ ಪಾತಿವ್ರತ್ಯದ ಮಹಿಮೆ ಇದೆ. ಪಾಪ ನೋಡ್ತಾಳೆ ದುರ್ಯೋಧನನನ್ನು. ಅವನು ಮತ್ತೆ ಚಿಕ್ಕದಾದ ಅಂಗವಸ್ತ್ರ ಉಟ್ಕೊಂಡು ಬಂದು ನಿಲ್ತಾನೆ. ಆ ದುರ್ಯೋಧನನನ್ನು ನೋಡಿ ಅವನಿಗೆ ಅನುಗ್ರಹ ಮಾಡಿದ್ದಾಳೆ ಮಹಾತಾಯಿ. ಅಂತಹ ಗಾಂಧಾರಿಯ ಹೆಚ್ಚಿನ ಪುಣ್ಯವನ್ನು ಶಾಪದ ಮೂಲಕವಾಗಿ ಕಡಿಮೆ ಮಾಡಬೇಕಾಗಿದೆ. ಕೃಷ್ಣನಿಗೆ ಶಾಪ ಕೊಟ್ಟರೆ ಅವಳ ಪುಣ್ಯ ಉಳಿಯತ್ತಾ? ಬೇರೆ ಜಗತ್ತಿನಲ್ಲಿ ಯಾರಿಗಾದರೂ ಶಾಪ ಕೊಟ್ಟರೆ ಏನೋ ಕಡಿಮೆ ಆಗ್ಬೋದು. ಕೃಷ್ಣನಿಗೆ ಶಾಪ ಕೊಟ್ಟರೆ ಅವಳ ಪುಣ್ಯ ಎಲ್ಲ ಹೊರಟೋಯ್ತು. ಅದು ಸರಿಯಾಗಬೇಕಾಗಿದೆ. ತನ್ನ ಕುಲವೇ ತಾನು ನಾಶ ಮಾಡಬೇಕಾಗಿದೆ. ತನ್ನ ಕಾರ್ಯ, ಅವತಾರದ ಕಾರ್ಯ ಎಲ್ಲ ಮುಗಿಸ್ಬೇಕಾಗಿದೆ.
ಇಷ್ಟೆಲ್ಲ ಭಗವಂತ ಪ್ಲ್ಯಾನ್ ಮಾಡಿ ತಾನೇನು ಮಾಡಿದ್ದಾನೆ, ಒಂದು ವೃಕ್ಷದ ಕೆಳಗಡೆ ಕುಳಿತುಕೊಂಡು ಉದ್ಧವನಿಗೆ ಸಮಗ್ರವಾದ ಭಾಗವತವನ್ನು ಉಪದೇಶ ಮಾಡಿದ್ದಾನೆ. ಉಪದೇಶ ಮಾಡಿ ತನ್ನ ಎಲ್ಲ ಅವತಾರದ ಕಾರ್ಯವನ್ನು ಮುಗಿಸ್ತಾ ಇದ್ದಾನೆ. ನೋಡಿ ಹೇಳ್ತಾರೆ, ದಿವಿ ಭೂವಿ ಅಂತರಿಕ್ಷೇ ಚ ಮಹೋತ್ಪಾತಾನ್ ಸಮುತ್ಥಿತಾನ್ ದೃಷ್ಟ್ವಾ ಆಸೀನಾಂ ಸುಧರ್ಮಾಯಾಂ ಕೃಷ್ಣ ಪ್ರಾಹ ಯದೂನಿದಂ. ದ್ವಾರಕಾದಲ್ಲಿ ನಾನಾ ವಿಧವಾದ ಮಹೋತ್ಪಾತಗಳು ಕಾಣಿಸ್ತಾ ಇವೆ, ವಿಚಿತ್ರವಾದ ಉತ್ಪಾತಗಳು ಕಾಣಿಸ್ತಾ ಇವೆ. ಭಗವಂತ ಹೇಳ್ತಾನೆ, ಆಯಿತು, ಇನ್ನು ಮೇಲೆ ಯಾರೂ ಕೂಡ ದ್ವಾರಕಾದಲ್ಲಿ ಇರಬೇಡ್ರಿ, ಹೊರಟು ಬಿಡ್ರಿ. ಸ್ತ್ರೀಯ ಬಾಲಾಶ್ಚ ವೃದ್ಧಾಶ್ಚ ಶಂಖೋದ್ಧಾರಂ ವೃಜತ್ವಿತಃ ವಯಂ ಪ್ರಭಾಸಂ ಯಾಸ್ಯಾಮಃ ಯತ್ರ ಪ್ರತ್ಯಕ್ ಸರಸ್ವತಿ. ದೇವರು ಹೇಳ್ತಾನೆ, ನಾವೆಲ್ಲರೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ನಮಗೆ ಸ್ಪಷ್ಟವಾಗಿ ಸರಸ್ವತಿ ಕಾಣಿಸ್ತಾಳೆ. ಸರಸ್ವತಿ ನದಿ ಸಮುದ್ರಗಾಮಿನಿ ಆಗೋದು ಪ್ರಭಾಸದಲ್ಲಿ. ಎಲ್ಲೆಲ್ಲೆಲ್ಲೂ ಕಾಣಿಸೋದಿಲ್ಲ ಅವಳು, ಗುಪ್ತಗಾಮಿನಿ ಸರಸ್ವತಿ. ಎಲ್ಲಿ ಹುಟ್ಟುತ್ತಾಳೆ ಮಹಾತಾಯಿ, ಹುಟ್ಟಿದಾಗಿನಿಂದ ನೀವು ನೋಡೋದು ಬದರಿಯಲ್ಲಿ. ಬದರಿಯಲ್ಲಿ ಮೇಲ್ಗಡೆ ಹೋಗುವಾಗ ಅಲ್ಲೇನು ಮಾನ ಕ್ಷೇತ್ರಕ್ಕೆ ನಾವು ಹೋಗ್ತೇವೆ, ಬದರಿ ಮೇಲೆ ಇರುವಂತಹ ಒಂದು ಕ್ಷೇತ್ರ, ಅಲ್ಲಿ ಕಾಣಿಸ್ತಾಳೆ. ಅಲ್ಲಿ ಕಾಣಿಸಿದವಳು ಮತ್ತೆ ಗುಪ್ತಳಾದವಳು ಒಮ್ಮೆ ಪ್ರಯಾಗದಲ್ಲೇ ನಾವು ನೋಡ್ತೇವೆ. ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮ ಆಗತ್ತೆ. ಆ ಸರಸ್ವತಿ ಕೊನೆಗೆ ನಿಮಗೆ ಕಾಣಿಸುವುದು ಪ್ರವಾಸದಲ್ಲಿ. ಹಾಗೆ ಅಲ್ಲಿ ಸಾಕ್ಷಾತ್ತಾಗಿ ಸರಸ್ವತಿ ಇದ್ದಾಳೆ. ಅಲ್ಲಿ ನಾವೆಲ್ಲರೂ ಕೂಡ ಸ್ನಾನ ಮಾಡೋಣ, ಶುದ್ಧರಾಗೋಣ, ಉಪವಾಸ ಇರೋಣ, ದೇವತೆಗಳ ಪೂಜೆಯನ್ನು ಮಾಡಿ ನಾವೆಲ್ಲರೂ ಕೂಡ ಮತ್ತೆ ಬ್ರಾಹ್ಮಣರಿಗೆ ಎಲ್ಲ ದಾನ ಮಾಡೋಣ. ದೇವರು ಹೇಳ್ತಾನೆ, ಗೋ ಹಿರಣ್ಯ ವಾಸೋಭಿಹಿ ಗಜಾಶ್ವರಥವೇಶ್ಮಭಿಹಿ. ನಮ್ಮನೆಯಲ್ಲಿರುವಂತಹ ಆಕಳು, ಬೆಳ್ಳಿ, ಬಂಗಾರ ಏನೇನಿದೆ ಸರ್ವಸ್ವವನ್ನು ದಾನ ಮಾಡಿ. ಎಲ್ಲರೂ ಕೂಡ ಹೊರಡೋಣ, ಇಲ್ಲಿಂದ ಹೊರಡೋಣ ಅಂತ ಹೇಳಿ ಪರಮಾತ್ಮ ತಾನು ಎಲ್ಲರನ್ನೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಅಲ್ಲಿ ನೋಡಿ, ಅವರು ಏನೋ ಮಾಡ್ರಿ ಅಂದರೆ ಏನೋ ಮಾಡಿಬಿಟ್ರು ಪಾಪ. ಅಲ್ಲಿ ಹೋಗಿ ತತಸ್ತಸ್ಮಿನ್ ಮಹಾಪಾನಂ ಪಪುಹು ಮೈರೇಯಕಂ ಮಧು. ಆಗ ಎಲ್ಲ ಯಾದವರು ಕೂಡ ಮೈರೇಯ ಎನ್ನುವಂತಹ ಒಂದು ಪಾನವನ್ನು ಮಾಡಿ ಎಲ್ಲರೂ ಕೂಡ ಯಾದವಾಹ ನಷ್ಟಮಂಗಲಾಹ, ಮಹಾಪಾನದಿಂದ ಉನ್ಮತ್ತರಾಗಿ ಅವರು ಕೃಷ್ಣ ಪರಮಾತ್ಮನ ಒಂದು ಇಚ್ಛೆ, ಆ ಭಗವಂತನ ಇಚ್ಛಾನುಸಾರವಾಗಿ ಅವರಲ್ಲಿ ಪರಸ್ಪರವಾಗಿ ಯುದ್ಧ ನಡೆಯಿತು. ಆ ಮೈರೇಯಲ್ಲಿ ಬಂದಿರತಕ್ಕಂತಹ ಏನೊಂದು ಹುಲ್ಲು, ಆ ದರ್ಭೆ ಇತ್ತು, ಆ ದರ್ಭೆಯನ್ನು ಒಬ್ಬರಿಗೊಬ್ಬರು ಹೊಡೆದುಕೊಂಡು ಅಲ್ಲಿಯೇ ತಾವು ಮತ್ತು ಕೆಳಗಡೆ ಬೀಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸ್ವಯಂ ಕೃಷ್ಣ ಪರಮಾತ್ಮನ ಮಡದಿಯರು ಅವರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ಪ್ರದ್ಯುಮ್ನ, ಸಾಂಬ, ಸುಭದ್ರ ಎಲ್ಲರೂ ಕೂಡ ಅಲ್ಲಿಗೆ ತಾವು ಬಂದಿದ್ದಾರೆ. ಬಂದಾಗ ಮುಂದೆ ಏನಾಯಿತು ಅಂತಂದರೆ ಹೇಳ್ತಾರೆ, ರಾಮ ಸಮುದ್ರವೇಲಾಯಾಂ ಯೋಗಮಾಸ್ಥಾಯ ಪೌರುಷಂ ತ್ಯಜ್ಯಜೆ ಯೋಗಮಾವಿಶ್ಯ ಸಂಯೋಜ್ಯಾತ್ಮಾನಮಾತ್ಮನಿ. ಬಲರಾಮ ದೇವರು ಆ ಸಮುದ್ರದ ವೇಲಾದಲ್ಲಿ, ಅಂದರೆ ಸಮುದ್ರದ ದಡದಲ್ಲಿಯೇ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ. ಅವರು ತ್ಯಾಗ ಮಾಡಿದ ಮೇಲೆ ಆಗ ಪರಮಾತ್ಮನು ಕೂಡ ತನ್ನ ಸುಂದರವಾಗಿರತಕ್ಕಂತಹ ಚತುರ್ಭುಜ ರೂಪವುಳ್ಳವನಾಗಿದ್ದಾನೆ. ಶ್ರೀವತ್ಸಾಂಕಂ ಘನಶ್ಯಾಮಂ ತಕ್ತಹಾಟಕ ವರ್ಚಸಂ, ಸುಂದರವಾಗಿರತಕ್ಕಂತಹ ರೂಪವನ್ನು, ಚಿಕ್ಕದಾದ ಬಾಲಕ ರೂಪವನ್ನು ತೆಗೆದುಕೊಂಡಿದ್ದಾನೆ. ತಾನು ವನಮಾಲಾ ಪರೀತಾಂಗಂ ಮೂರ್ತಿಮದ್ಭಿಹಿ ನಿಜಾನುಧೈಹಿ ಕೃತ್ವೋರು ದಕ್ಷಿಣಂ ಪಾದಂ ಆಸೀನಂ ಪಂಕಜಾರುಣಂ. ತನ್ನ ತೊಡೆಯ ಮೇಲೆ ಬಲಗಾಲನ್ನು ಇಟ್ಟುಕೊಂಡು ಪರಮಾತ್ಮ ಮಲಗಿದ್ದಾನೆ. ನೋಡಿ, ಮಲಗಿದಾಗ ಆಗ ಮತ್ತೆ
ಮುಸಲಾವೇಶಾಯ ಖಂಡ ಕೃತೇಶು ಲುಬ್ಧಕೋಜರ ಮೃಗಾಕಾರಂ ತಚ್ಚರಣಂ ವಿವ್ಯಾಧ ಮೃಗಶಂಕಯ. ಕೃಷ್ಣ ಪರಮಾತ್ಮನ ಪಾದವನ್ನು ನೋಡಿ ಒಬ್ಬ ವ್ಯಾಧ, ನೋಡಿ ಆ ವ್ಯಾಧ ಏನು ಮಾಡಿದ್ದಾನೆ, ಜರಹ ಎನ್ನುವಂತಹ ವ್ಯಾಧ ತಾನು ಪರಮಾತ್ಮನ ಪಾದಕ್ಕೆ ಬಾಣವನ್ನು ಬಿಟ್ಟಿದ್ದಾನೆ. ಇದೊಂದು ಮೃಗ ಅಂತ ತಿಳ್ಕೊಂಡವ. ದೂರದಿಂದ ನೋಡಿದಾಗ ಏನೋ ಒಂದು ಮೃಗ ಕಂಡಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಅದಕ್ಕೆ ಬಾಣವನ್ನು ಬಿಟ್ಟ. ಹತ್ತಿರ ಬಂದು ನೋಡ್ತಾನೆ, ಅಜಾನತ ಕೃತಮಿದಂ ಪಾಪೇನ ಮಧುಸೂದನ ಕ್ಷಂತುಮರ್ಹಸಿ ಪಾಪಸ್ಯ ಉತ್ತಮ ಶ್ಲೋಕಮೇನಘ. ನೋಡಿ, ಬಂದು ಅಪರಾಧವಾಯಿತು, ಕ್ಷಮಾ ಮಾಡು ಅಂತ ಬೇಡಿಕೊಳ್ತಾನೆ. ಹೇಳ್ತಾರೆ, ಆ ವ್ಯಾಧ ಯಾರು ಅಂತ ಕೇಳಿದರೆ ಭೃಗು ಋಷಿಗಳು. ಭೃಗು ಋಷಿಗಳು ಯಾವ ಭೃಗು ಋಷಿಗಳು ಪರಮಾತ್ಮನ ಶ್ರೀಮನ್ನಾರಾಯಣನ ಎದೆಗೆ ಒದ್ದಿದ್ದಾರೆ. ಆ ಎದೆಗೆ ಒದ್ದು ತಮ್ಮ ಹೆಚ್ಚಿನ ಎಲ್ಲ ಪುಣ್ಯವನ್ನು ಕಳ್ಕೊಂಡಿದ್ದಾರೆ. ಅವರೇ ಪುನಃ ಮತ್ತೆ ವ್ಯಾಧರಾಗಿ ಬಂದು ಕೃಷ್ಣ ಪರಮಾತ್ಮನ ದೇಹದ ವಿಯೋಗವಾಗುವುದಕ್ಕೆ ಕಾರಣರಾಗುವಂತಹ ಒಂದು ಕೆಲಸ ಅವರಿಂದ ನಡಿಬೇಕಾಯಿತು. ಅದಕ್ಕೆಲ್ಲ ನಿರ್ಣಯವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ನೋಡಿ, ಆಗ ಮತ್ತೆ ಭಗವಂತ ಹೇಳಿದ, ಏನಿಲ್ಲಪ್ಪ, ನಿನಗೆ ತಮಾಶು ಜಹಿ ವೈಕುಂಠ ಪಾಪ್ಮಾನಂ ಮೃಗಲುಬ್ಧಕಂ, ನಿನಗೆ ಪ್ರಾಯಶ್ಚಿತ್ತವಾಗಿದೆ, ನಿನಗೆ ಮಾಡಬಾರದ ಕೆಟ್ಟ ಕೆಲಸ ಮಾಡಿದ್ದೇನೆ ಅನ್ನುವಂತಹ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದೀಯಾ. ನನ್ನ ಅನುಗ್ರಹದಿಂದ ನಿನಗೆ ಉತ್ತಮವಾದ ಗತಿಯಾಗತ್ತೆ, ಹೊರಟೋಗಿಲ್ಲಿಂದ ಅಂತ ಆ ವ್ಯಾಧನಿಗೆ ಹೇಳಿದಾಗ ಅವನು ಕೃಷ್ಣ ಪರಮಾತ್ಮನಿಗೆ 3 ಪ್ರದಕ್ಷಿಣೆಯನ್ನು ಮಾಡಿ ತಾನು ವಿಮಾನದಿಂದ ದಿವಂವ್ಯಯವು ಹೊರಟೋಗ್ಬಿಟ್ಟ ಮೇಲೆ. ಆಗ ದಾರುಕ ಕೃಷ್ಣ ಪರಮಾತ್ಮನ ಸಾರಥಿ ಕೃಷ್ಣ ಪರಮಾತ್ಮನ ಹತ್ತಿರ ಬಂದು ಮತ್ತೆ ನೋಡ್ತಾ ಇದ್ದಾನೆ. ನೋಡಿದಾಗ ಆಗ ಕೃಷ್ಣ ಪರಮಾತ್ಮ ಹೇಳಿದ, ಈಗಿಂದೀಗಲೇ ನೀನು ಎಲ್ಲರಿಗೂ ಕೂಡ ತಿಳಿಸು, ದ್ವಾರಕಾಪಟ್ಟಣಕ್ಕೆ ಹೋಗು, ಗಚ್ಚದ್ವಾರವತೀಂ ಸೂತ ಜ್ಞಾತೀನಾಂ ನಿಧನಂ ಮಿತಃ. ಇಲ್ಲಿರುವಂತಹ ಎಲ್ಲ ಜನರು ಕೂಡ ಪರಸ್ಪರವಾಗಿ ಹೊಡೆದುಕೊಂಡು ಮರಣ ಹೊಂದಿದ್ದಾರೆ. ಕೃಷ್ಣ ಪರಮಾತ್ಮನು ಕೂಡ ಈ ಲೋಕವನ್ನು ಬಿಟ್ಟು ಹೋಗಿದ್ದಾನೆ. ಇನ್ನು ಕೆಲವೇ ದಿವಸಗಳಲ್ಲಿ, ಕೆಲವೇ ಮತ್ತು ತಾಸುಗಳಲ್ಲಿ ದ್ವಾರಕಾಪಟ್ಟಣ ಸಮುದ್ರದಿಂದ ಮುಳುಗಿ ಹೋಗುತ್ತೆ. ದೇವರು ಹೇಳಿಬಿಡ್ತಾನೆ, ಇನ್ನು ಕೆಲವೇ ದಿವಸಗಳಲ್ಲಿ ನೋಡಿ ದ್ವಾರಕಾಪಟ್ಟಣ ಮುಳುಗಿ ಹೋಗ್ತದೆ. ದ್ವಾರಕಾಯಾಂ ನಟಸ್ಥೇಯಂ ಭವದ್ಭಿಶ್ಚ ಸ್ವಬಂಧುಭಿಃ ಮಯಾ ತ್ಯಕ್ತಾಂ ಯದುಪುರಿಂ ಸಮುದ್ರ ಪ್ಲಾವಯಿಷ್ಯತಿ. ಸಮುದ್ರ ಅದನ್ನು ಮುಳುಗಿಸಿಬಿಡುತ್ತೆ, ನೀವೆಲ್ಲರೂ ಹೊರಟು ಈಗಿಂದೀಗಲೇ ಇಲ್ಲಿ ಬಂದುಬಿಡ್ರಿ ಅಂತ ಕೃಷ್ಣ ಪರಮಾತ್ಮ ಹೇಳಿ ಕಳಿಸ್ತಾರೆ. ಆದರೆ ತಿಳಿಯಬೇಕಾದ ವಿಚಾರವೇನು ಅಂತಂದರೆ, ಅಲ್ಲಿ ಏನಾಗತ್ತೆ ಅಂದರೆ ಕೃಷ್ಣ ಪರಮಾತ್ಮನ ಜನ್ಮಸ್ಥಳ, ಕೃಷ್ಣ ಪರಮಾತ್ಮ ತಾನೇನು ವಾಸ ಮಾಡಿದ್ದ ದ್ವಾರಕಾಪಟ್ಟಣದಲ್ಲಿ ಆ ವಾಸ ಮಾಡಿರುವಂತಹ ಮನೆ ಮಾತ್ರ ಮುಳುಗಲಿಲ್ಲ, ಅದು ಮಾತ್ರ ಹಾಗೆಯೇ ಉಳಿಯಿತು. ಅದಕ್ಕೆ ಬರೀತಾರೆ, ಅಲ್ಲಿ ದೇವರು ಇವತ್ತಿಗೂ ಸನ್ನಿಧಾನ ಇಟ್ಟಿದ್ದಾನೆ ದ್ವಾರಕಾದಲ್ಲಿ ಅಂತ ಭಗವಂತನ ಮಹಿಮೆಯನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ತಾಗಿ ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಕೂಡ ಕೃಷ್ಣ ಪರಮಾತ್ಮನ ಹತ್ತಿರ ಬಂದಿದ್ದಾರೆ. ಭಗವಂತನ ಮೇಲೆ ಪುಷ್ಪವೃಷ್ಟಿಗಳನ್ನು ಹಾಕಿದ್ದಾರೆ. ಪುಷ್ಪವೃಷ್ಟಿಗಳನ್ನು ಹಾಕಿ ಅವರಿಗೆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸ್ವಾಮಿ ಭಗವಂತ, ನಿನ್ನ ಅದ್ಭುತವಾದ ಕಾರ್ಯ, ಜಗತ್ತಿನಲ್ಲಿ ಅವತಾರ ಮಾಡಿ ನೀನು ದೊಡ್ಡ ಕಾರ್ಯವನ್ನು ಮಾಡಿಕೊಟ್ಟಿದ್ದೀಯ, ದೇವರೇ ಅನುಗ್ರಹ ಮಾಡುವಂತ ಭಗವಂತನಿಗೆ ನಮಸ್ಕಾರ ಮಾಡಿದ್ದಾರೆ. ಮೇಲುಗಡೆ ದುಂದುಬಿ ನಾದವಾಗ್ತಾ ಇದೆ, ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹೇಳ್ತಾರೆ, ದೇವಾದಯ ಬ್ರಹ್ಮಮುಖಾ ಅವಿಶಂತಂ ಸ್ವಧಾಮನಿ ಅವಿಜ್ಞಾತ ಗತಿಂ ಕೃಷ್ಣಂ ದದೃಶ್ಚ ಅತಿವಿಸ್ಮಿತಾ. ಕೃಷ್ಣ ಪರಮಾತ್ಮನನ್ನು ನೋಡಿ ಅತ್ಯಂತ ವಿಸ್ಮಿತರಾಗಿದ್ದಾರೆ. ದೇವರು ತಾನು ತನ್ನ ದೇಹವನ್ನು ಬಿಡ್ತಾ ಇದ್ದಾನೆ ಅನ್ನೋದು ಏನಿದು? ಅದು ತುಂಬ ಅದೇ ವಿಚಿತ್ರವಾದದ್ದು. ಅದಕ್ಕೆ ಶ್ರೀಮದಾಚಾರ್ಯರು ನಮಗಿಲ್ಲಿ ನಿರ್ಣಯವನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ದೇವರೇನು ಮಾಡ್ತಾನೆ ಅಂದರೆ, ಯಾವಾಗ ತಾನು
ತನ್ನ ದೇಹವನ್ನು ಬಿಡುವಂತಹ ಪ್ರಸಂಗ ಬರ್ತದೆ. ಬಂದಾಗ ತನ್ನ ಸ್ವರೂಪಭೂತವಾದ ಜ್ಞಾನಾನಂದಮಯವಾದ ದೇಹವನ್ನು ತಾನು ಒಳಗಡೆಗೆ ತೆಗೆದುಕೊಂಡು ಆಗಿಂದಾಗಲೇ ಒಂದು ಜಡವಾದ ಪಂಚಭೂತಾತ್ಮಕವಾದ ದೇಹವನ್ನು ನಿರ್ಮಾಣ ಮಾಡ್ತಾನೆ. ಪಂಚಭೂತಾತ್ಮಕವಾದ ದೇಹವನ್ನು ನಿರ್ಮಾಣ ಮಾಡಿ ಆ ದೇಹಕ್ಕೆ ವ್ಯಾಧ ಬಾಣವನ್ನು ಬಿಡ್ತಾನೆ. ಕೃಷ್ಣ ಪರಮಾತ್ಮ ಹೇಳಿ ಕಳಿಸ್ತಾನೆ, ಅರ್ಜುನನಿಗೆ ಹೋಗಿ ಹೇಳು, ಅರ್ಜುನ ನನ್ನ ದೇಹ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲ, ದೇವರಿಗೆ ನಿಜವಾಗಲೂ ಮತ್ತೆ ಯಾಕೆ ಮರಣ ಬಂತು ಅಂತ ಹೇಳಬಾರ್ದು? ನಮ್ಮ ಹಾಗೆ ಮನುಷ್ಯರ ಹಾಗೆ ದೇವರಿಗೆ ಯಾಕೆ ನಿಜವಾಗಲೂ ಮರಣ ಬಂತು ಅಂತ ಹೇಳಬಾರ್ದು ಅಂದರೆ ಭಾಗವತಕಾರರು ಬೈತಾ ಇದ್ದಾರೆ. ಮರ್ತೇನಯೋ ಗುರುಸುತಂ ಯಮನೀತ ಲೋಕಂ ತ್ವಾಂಚಾಪ್ಯನೈಷ ಶರಣಃ ಪರಮಾಸ್ತ್ರದಗ್ಧಂ ಜಿಜ್ಞೇಂತಕಾಂತಕಮಪೀಶ ತನಾವನೀಶಃ ಕಿಂ ಸ್ವಾವನೇ ಸ್ವರನಯನ್ ಮೃಗಯೋ ಸ್ವದೇಹೇ. ಹೇಳ್ತಾರೆ, ಏನು ಕೃಷ್ಣ ಪರಮಾತ್ಮನಿಗೆ ಹಾಗೆಲ್ಲ ಮರಣ ಬಂತು ಅಂತ ತಿಳ್ಕೊಳ್ತೀರಾ? ಮೂರ್ಖರು ನೀವೆಲ್ಲ ಬೈತಾರೆ. ಯಾಕೆ ಎಂದರೆ ಕೃಷ್ಣ ಪರಮಾತ್ಮ ಮರಣ ಹೊಂದಿ 4 ವರ್ಷಗಳಾದ ಮೇಲೆ ಸತ್ತು ಹೋದ ಸಾಂದೀಪಿನಿಯ ಮಗನನ್ನು ಯಮಲೋಕದಿಂದ ತಂದುಕೊಡ್ತಾನೆ. ಅವನಿಗೆಲ್ಲಿ ಮರಣ ರೀ? ಅವನಿಗೆಲ್ಲಿ ಮರಣ ಆಗತ್ತೆ? ಅಲ್ಲಪ್ಪ ಪರೀಕ್ಷಿತ, ಅಶ್ವತ್ಥಾಮಾಚಾರ್ಯರು ನೀನು ಗರ್ಭದಲ್ಲಿದ್ದಾಗಲೇ ನಿನ್ನನ್ನು ಕೊಂದರು. ತಾಯಿಯ ಗರ್ಭದಲ್ಲಿದ್ದಾಗಲೇ ನಿನ್ನನ್ನು ಬಂದು ಭಗವಂತ ಸುತ್ತಲೂ ತನ್ನ ಆ ಚಕ್ರವನ್ನಿಟ್ಟು ರಕ್ಷಣೆ ಮಾಡಿ ಅನುಗ್ರಹ ಮಾಡಿ ಬದುಕಿಸಿದ್ದಾನಲ್ಲ. ಅಂದ್ರೇನು? ಗುರುಪುತ್ರನನ್ನು ಹೋದವನನ್ನೇ ಕರ್ಕೊಂಡು ಬಂದ, ಹೋಗುತ್ತಿರುವ ನಿನ್ನನ್ನು ರಕ್ಷಣೆ ಮಾಡಿದ್ದಾನೆ. ಅಂದಮೇಲೆ ಸ್ವಯಂ ರುದ್ರದೇವರಿಗೆ ರುದ್ರೋಮಾ ವಿಶಾಂತಕಃ ಸರ್ವಸಂಹಾರಿಗಳಾದ ರುದ್ರದೇವರನ್ನೂ ಕೂಡ ಮತ್ತೆ ಬಾಣಪುರದಲ್ಲಿ ಪಾರಿಜಾತ ಅಪಹರಣಾದಿಗಳಲ್ಲಿ ರುದ್ರದೇವರನ್ನ ಗೆದ್ದಿದ್ದಾನಲ್ಲ. ಇಂತಹ ಕೃಷ್ಣ ಪರಮಾತ್ಮನಿಗೆ ಎಂದೆಂದಿಗೂ ಕೂಡ ಮರಣ ಅನ್ನೋದು ಸಾಧ್ಯವಿಲ್ಲ. ಕೇವಲ ಜಗತೋ ಮೋಹನಾರ್ಥಾಯ ಭಗವಾನ್ ಪುರುಷೋತ್ತಮಃ ದರ್ಶಯೇನ್ ಮಾನುಷೀಂ ಚೇಷ್ಟಾಂ ತಥಾ ಮೃತಕವದ್ ವಿಭು. ಆ ರೀತಿಯಾಗಿ ಪರಮಾತ್ಮ ಚೇಷ್ಟೆಯನ್ನು ತೋರಿಸ್ತಾನೆ. ಯಾಕೆ? ಮೋಹಾಯಚ ದುರಾತ್ಮನಾಂ, ದುರ್ಜನರಿಗೆ ದುಷ್ಟರಿಗೆ ದೇವರು ಕೂಡ ನಮ್ಮಂತೆ ಹೀಗೆ ಪಂಚಭೂತಾತ್ಮಕವಾದ ದೇಹವುಳ್ಳವನಾಗಿದ್ದಾನೆ ಅಂತ ತಿಳ್ಕೊಳ್ಳಿ ಅಂತ. ಅದಕ್ಕೋಸ್ಕರವಾಗಿ ಪರಮಾತ್ಮ ಮತ್ತೆ ಈ ರೀತಿಯಾಗಿ ಸರ್ವಥಾ ಪರಮಾತ್ಮನಿಗೆ ಜೀವ ವಿಷ್ಣೋ ಅಭೇದಶ್ಚ ದೇಹಯೋಗ ವಿಯೋಜನೆ ವಿಷ್ಣೋರ್ದುಃಖಂ ವೃಣಿತ್ಯಾದಿ ಪರಾಭವಸ್ತಥೈವ ಚ ಅಸ್ವಾತಂತ್ರ್ಯಂಚ ವೇದಾದೋ ಉಕ್ತಸ್ತದ್ಭಾಸತೆ ವಿಭೋ. ಭಗವಂತನಿಗೆ ಜೀವರಿಗೆ ಅಭೇದ ಹೇಳಿದಂತೆ, ಭಗವಂತನಿಗೆ ದೇಹ ವಿಯೋಗವಾದಂತೆ, ಭಗವಂತನಿಗೆ ದುಃಖಪಟ್ಟಂತೆ, ದೇವರಿಗೆ ಮೈಯಲ್ಲಿ ಗಾಯ ಆದಂತೆ, ದೇವರು ಸೋತು ಹೋದಂತೆ, ದೇವರಿಗೆ ಅಸ್ವಾತಂತ್ರ್ಯ ಬಂದಂತೆ ಇವೆಲ್ಲ ವೇದದಲ್ಲಿ ತಿಳಿಸಿಕೊಡ್ತಾರೆ, ಪುರಾಣಗಳಲ್ಲಿ ಬರ್ತದೆ. ಯಾಕೆ ಅಂತ ಕೇಳಿದ್ರೆ ಕ್ವಚಿತ್ ವಿಮೋಹಾಯ ದೈತ್ಯಾದೀನಾಂ ದುರಾತ್ಮ. ದೈತ್ಯರಿಗೆ ದುರಾತ್ಮರಿಗೆ ಈ ರೀತಿಯಾಗಿ ಮತ್ತೆ ಆ ಮೋಹ ಬರಲಿ ಅನ್ನೋದಕ್ಕೋಸ್ಕರವಾಗಿ ಮಾಡಿದ್ದೇ ಹೊರತು ಪರಮಾತ್ಮನಿಗೆ ಸರ್ವಥಾ ಮರಣ ಎನ್ನುವುದಿಲ್ಲ.